ಇವತ್ತು ನಮ್ಮ ರಾಮನಗರದಲ್ಲಿ ಚಿಕನ್ ಅವ್ರ ಫಿಲ್ಮ್ ಶೂಟಿಂಗ್ ನಡೀಬೇಕಾದ್ರೆ ಏನಾಯ್ತು ಗೊತ್ತಾ? ಬೆಳಗ್ಗೆ 5 ಗಂಟೆಗೆ ಎದ್ದು ರನ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ವಿಕ್ಕಿ ನೆಪ್ಸಿ ಶೂ ಹಾಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಹಂಗೋ ಹಿಂಗೋ ಎಲ್ಲರೂ ಹೋಗಿ 2 ರೌಂಡ್ ರನ್ನಿಂಗ್ ಮುಗಿಸ್ಕೊಂಡು ರನ್ನಿಂಗಿಂದ ಬರ್ಬೇಕಾದ್ರೆ ನಮ್ಮೂರು ಮಾದೇಶ್ವರ ದೇವಸ್ಥಾನ ಹತ್ರ ಶಬರಿಮಲೆ ಹೋಗೋಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊತಿದ್ರು. ದೇವ್ರ ಕೈ ಮುಕ್ಕೊಂಡು ಅಲ್ಲೇ ಜಿಮ್ ಹತ್ರ ಹೋದ್ರೆ ಜಿಮ್ಮಲ್ಲಿ ಆಗಲೇ ನಡೆಯೋ ಭಾನುವಾರ ಟೂರ್ನಮೆಂಟ್ ಕಪ್ಪೆಲ್ಲ ಆಗಿ ತಂದು ನಿಲ್ಸಿದ್ರು. ಜಿಮ್ ಮುಗಿಸ್ಕೊಂಡು ಮನೆ ಬಂದು ರೆಡಿಯಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಹೋಯ್ತಿದ್ರೆ ನಮ್ಮ ವಿಕ್ಕಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಅಲ್ಟೆ ಹೊಡಿತಿದ್ದ. ಯಾಕೋ ಕಾಲೇಜಿಗೆ ಹೋಗಿದ್ದೆ ಅಲ್ಟೆ ಹೊಡಿತಿದ್ದೆ ಅಂದರೆ ಶೂಟಿಂಗ್ ನಡೀತೈತಂತೆ ಅದಕ್ಕೆ ನೋಡೋಕೆ ಬಂದೆ ಅಂದ. ಹೀರೋಯಿನ್ ಆಯಂದಾಗ ನಮ್ಮ ವಿಕ್ಕಿ ಏನಂತ ಕೇಳಿಸ್ಕೊಳ್ಳಿ. ಶೂಟಿಂಗ್ ಎಲ್ಲ ನೋಡ್ಕೊಂಡು ನಂಗೆ ಡೈರೆಕ್ಟ್ ಕ್ಲಾಸ್ಗೆ ಹೋಗೋಣ ಅಂತ ಕ್ಲಾಸ್ಗೆ ಹೋದ್ರೆ ಇವತ್ತು ಕ್ಲಾಸ್ ರಜಾ ಅಂತ ಹೇಳಿದ್ರು. ಮತ್ತೆ ಇನ್ನೇನು ಮಾಡೋದು, ಕ್ಲಾಸ್ ರಜಾ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ವಿಜಯನಗರ ಸ್ಟೇಡಿಯಂಗೆ ಕ್ರಿಕೆಟ್ ಆಡೋಣ ಅಂತ ಹೋದೋ. ಸುಮಾರು ಜನಕ್ಕೆ ಈ ಸ್ಟೇಡಿಯಂ ಗೊತ್ತಿರ್ಬೋದು, ಯಾಕಂದ್ರೆ ಯೂಟ್ಯೂಬರ್ ಲೇಖಿ ಗೋಸ್ವಾಮಿ ಅವರು ಟೊಯೋಟಾ ಕಾರ್ ಜೊತೆ ಫ್ಯಾನ್ ಮೀಟಪ್ ಇಲ್ಲೇ ಮಾಡಿದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಆಡ ಅಂತ ಹೋದ್ರೆ ಬ್ಯಾಟ್ ಬಾಲ್ ತಂದ್ರು, ವಿಕೆಟ್ ತಂದಿರಲಿಲ್ಲ. ಅದಕ್ಕೆ ಅಲ್ಲೇ ಬಿದ್ದಿದಂತ ಮಾಸೋ ಬಾಟ್ಲೆ ವಿಕೆಟ್ ಮಾಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಒಂಚೂರು ವಿವಾದ ಎಲ್ಲ ನಡ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟ್ ಹೋಗಿದೆ ವಿಜಯನಗರ ಫುಡ್ ಸ್ಟ್ರೀಟ್ಗೆ. ಅಲ್ಲೋಗಿ ಏನ್ ತಿನ್ನೋಣ ಅಂತ ಹುಡ್ಬೇಕಾರೆ ಹಂಗೆ 99 ವೆರೈಟಿ ದೋಸೆ ಅಂತ ಕಾಣಿಸ್ತು. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಅಲ್ಲೇ ದೋಸೆ ತಿನ್ಕೊಂಡು ಕೂತಿದ್ದು. ಆದ್ರೆ ನಮ್ಮ ಫ್ರಿಡ್ಜ್ ಅಣ್ಣ ಇನ್ನೊಂದು ದೋಸೆ ಹಾಕೋಣ ಸ್ನ್ಯಾಪ್ ತಗೊಬಿಡ್ತೀನಿ ಅಂತ ತಗೊಂಬಂದ. ನಾವು ಕೊಟ್ಟಿರೋ ದೇಶ ಇದು. ನೀವು ಲಾಗಲ್ಲಿ ಹಾಕಿದ್ರೆ ನಮ್ಮ ಧನು ಬರ್ತಡೆ ಅಂತ. ಅವಾಗ ಕೇಕ್ ಗಂಟ ಕಟ್ ಮಾಡ್ಸಕ್ ಬಂದಾಗ ಸ್ನೋ ಸ್ಪ್ರೇನ ತಂದಿದ್ರು, ಹೊಡೆದೇ ಬಿಟ್ಬಿಟ್ಟಿದ್ದು. ಅದಕ್ಕೆ ನಾವು ಬಿಡ್ತೀವ ಕ್ರಿಕೆಟ್ ಆಡಕ್ಕೆ ಬಂದಾಗ ತಗ್ಲಾಕೊಂಡು ಅಲ್ಲಿ ಯಾರು ಸಿಗ್ತಾರೋ ಅವ್ರಿಗೆಲ್ಲ ಸ್ನೋ ಸ್ಪ್ರೇ ಹೊಡೆದಾಕ್ಬಿಟ್ಟು. ಮತ್ತೆ ಇವತ್ತು ನಡೆದಿದ್ದ ಮ್ಯಾಚಲ್ಲಿ ಒಂದು ಬೌಂಡ್ರಿ ಲೈನ್ ಕ್ಯಾಚ್ ಹಿಡಿದೆ. ಅದು ಹೇಗಿತ್ತು ಅಂದರೆ ಹೋಗೋಣ ಆಡಿ ಹೋಗ್ಬಿಡ್ತು. ನಿಲ್ಸು ಬ್ಯಾಕ್ ಬಾ. ಇದಾಗಿತ್ತು ಇವತ್ತು ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್, ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.